ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹುಟ್ಟಿ ಬಂದು ನಾ ಸೇರುವೆ ಬ್ರಹ್ಮಗೀಚದಂಥ ಸಾಲು ಕಣೆ, ಸಾವಿನಲ್ಲೂ ಒಂದಾಗುವೆ ಎಂದು ಮರೆಯದಂಥ ಕಥೆಯಾಗುವೆ. ಮಾತೆಯೆಲ್ಲ ಚಿನ್ನ ಬೇರೆ ಆಗೋದನ್ನ ಪ್ರತಿ ಜನುಮದಲು. ಇಷ್ಟು ಬೇಗ ಮಲಗ್ಬಿಟ್ಯಾ ವೀರ್? ತುಂಬಾ ಸುಸ್ತಾಗ್ತಿದೆ, ಅದಕ್ಕೆ ಮಲ್ಕೊಂಡ್ಬಿಟ್ಟೆ. ಸುಸ್ತಾದ್ರೆ ಯಾರಾದ್ರೂ ಮಲಗ್ತಾರ? ಏನಾದ್ರೂ ತಿನ್ಬೇಕು. ಇರು, ನಾನು ಇವಾಗ್ಲೇ ಹೋಗಿ ನಿನಗ್ ತಿನ್ನೋದಕ್ಕೆ ತಗೊಂಡ್ ಬರ್ತೀನಿ. ಆಮೇಲೆ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಳ್ಳುವಂತೆ. ಭೈರವಿ ಅವರು ಆಲ್ರೆಡಿ ತಿಂಡಿ ತರ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂದೆ, ಯಾಕಂದ್ರೆ ಏನು ತಿನ್ಬೇಕು ಅಂತ ಅನಿಸ್ತಾ ಇಲ್ಲ. ಸರಿ ವಿರಾಟ್, ನಾನು ಆಚೆ ಇರ್ತೀನಿ. ಏನಾದ್ರೂ ಬೇಕಿದ್ರೆ ಕರೀರಿ. ನೀನೇನು ಯೋಚನೆ ಮಾಡ್ಬೇಡ, ನಾನು ವೀರ್ ಜೊತೆನೇ ಇರ್ತೀನಿ. ಬೇಡ ಇಶಾನಿ, ಈಗ ಮನೆಗೆ ಬಂದಾಯ್ತಲ್ವಾ, ಎಲ್ರೂ ಇಲ್ಲೇ ಇರ್ತಾರೆ. ನನ್ಗೇನಾದ್ರೂ ಬೇಕಿದ್ರೆ ನಾನೇ ಕೇಳ್ತೀನಿ. ಹಾಗಲ್ಲ ವೀರ್, ಡಾಕ್ಟರ್ ನಿನ್ಗೆ ಯಾವಾಗ ಏನ್ ಮೆಡಿಸಿನ್ ಕೊಡ್ಬೇಕು, ನಿನ್ ಡಯಟ್ ಚಾಟ್ ಎಲ್ಲ ನನಗ್ ಬ್ರೀಫ್ ಮಾಡಿದ್ದಾರೆ. ಸೊ ನಿನಗ್ ಟೈಮಿಗೆ ಸರಿಯಾಗಿ ಕೊಡ್ಬೇಕಾಗಿರೋ ಮೆಡಿಸಿನ್, ಫುಡ್ ಎಲ್ಲಾನು ನಾನೇ ಕೊಡ್ಬೇಕು. ಭೈರವಿ, ಯು ಡೋಂಟ್ ವರಿ, ವೀರ್ ಜವಾಬ್ದಾರಿನ ನನಗ್ ಬಿಟ್ಬಿಡು. ವಿರಾಟ್, ನೀವು ಮಲ್ಕೊಳ್ಳಿ. ಭೈರವಿ ಅವರೇ, ಒಂದ್ ನಿಮಿಷ. ಇಶಾನಿ, ಡಾಕ್ಟರ್ ನಿನ್ಗೇನೇನು ಬ್ರೀಫ್ ಮಾಡಿದ್ದಾರೆ ಅದೆಲ್ಲ ಭೈರವಿ ಅವ್ರಿಗೂ ಒಂದ್ಸಲ ಹೇಳ್ಬಿಡು. ಪರವಾಗಿಲ್ಲ ವೀರ್, ಅದನ್ನೆಲ್ಲ ನಾನೇ ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಇಷ್ಟ ದಿನ ಭೈರವಿ ಹಾಸ್ಪಿಟಲ್ ಅಲ್ಲಿ ನಿನ್ನ ನೋಡ್ಕೊಂಡು ಕಂಪನಿ ಕೆಲ್ಸ ಎಲ್ಲ ಪೆಂಡಿಂಗ್ ಇದೆ. ಇವಾಗ ಭೈರವಿ ಆ ಕೆಲ್ಸ ಬೇರೆ ಮಾಡ್ಬೇಕು. ಸುಮ್ನೆ ಅವಳಿಗೆ ಯಾಕೆ ತೊಂದ್ರೆ? ಅಲ್ವಾ ಭೈರವಿ? ನೋಡುದ್ಯಾ ವೀರ್, ಅವಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಂಪನಿ ಕೆಲ್ಸ ಎಲ್ಲ ನೋಡ್ಕೊಳ್ಳಿ. ನೀನು ಹುಷಾರಾಗೋವರೆಗೂ ಭೈರವಿ ಅಷ್ಟೇ ಪ್ರೀತಿಯಿಂದ ಕೇರಿಂದ ನಿನ್ನ ನೋಡ್ಕೋತೀನಿ. ಪರವಾಗಿಲ್ಲ ಇಶಾನಿ, ಭೈರವಿ ಅವರು ಬ್ಯುಸಿ ಆಗಿದ್ರೆ ನನ್ನನ್ನ ನಾನೇ ನೋಡ್ಕೋತೀನಿ. ನಿನ್ ಕನ್ಸರ್ನ್ಗೆ ಥ್ಯಾಂಕ್ಸ್. ಹಾಗೆ ಡಾಕ್ಟರ್ ನಿನ್ಗೇನೇನು ಬ್ರೀಫ್ ಮಾಡಿದ್ರೋ ಅದೆಲ್ಲ ಭೈರವಿ ಅವ್ರಿಗೊಂದ್ಸಲ ಹೇಳ್ಬಿಡು. ಮತ್ತೆ ಅದನ್ನೇ ಹೇಳ್ತೀಯಲ್ಲ ವೀರ್, ಪಾಪ ಅವಳು ಆಫೀಸ್ ಕೆಲ್ಸ ಇರಲ್ವಾ ಅವಳಿಗೆ? ಭೈರವಿ ಅವರು ನನ್ನ ಹೆಂಡತಿ, ನನ್ನ ಜವಾಬ್ದಾರಿ ತಗೋಬೇಕಾಗಿರೋದು ಅವ್ರ ಕರ್ತವ್ಯ. ಅವ್ರು ತಗೋತಾರೆ. ಭೈರವಿ ಅವರೇ, ನನ್ನನ್ನ ನೋಡ್ಕೊಳಕ್ ನಿಮ್ಗಾಗತ್ತೆ ತಾನೆ? ಅದು ವಿರಾಟ್. ಸರಿ ಬಿಡು, ಅವಳಿಗೆ ಎಲ್ಲ ಹೇಳ್ತೀನಿ. ಬಟ್ ನಿಂಗೇನಾದ್ರೂ ಹೆಲ್ಪ್ ಬೇಕಿದ್ರೆ ನೀನ್ ನನ್ನೇ ಕೇಳ್ಬೇಕಷ್ಟೆ. ಭೈರವಿ ಅವರಿದ್ದಾಗ ಅದಕ್ಕೆ ಚಾನ್ಸೇ ಇರಲ್ಲ. ನಿಜ, ಅವಳಿದ್ರೆ ಏನಕ್ಕೂ ಚಾನ್ಸ್ ಸಿಗಲ್ಲ. ವಿರಾಟ್, ನೀವು ರೆಸ್ಟ್ ತಗೊಳ್ಳಿ. ಭೈರವಿ ಅವರೇ, ಒಂದ್ ನಿಮಿಷ. ನಿಮ್ಗೆ ನಿಮ್ಮಲ್ಲೇ ಏನಾದರೂ ಚೇಂಜಸ್ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಯೋಚನೆ ಮಾಡಿ ಹೇಳಿ. ನನಗೆ ಹಾಗೇನೋ ಅನ್ನಿಸ್ತಾ ಇಲ್ಲ. ಆದರೆ ನನ್ಗನ್ನಿಸ್ತಾ ಇದೆ. ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರೋ ಪ್ರಕಾರ ನನ್ನ ಮೇಲೆ ನಿಮಗೆ ಗೊತ್ತಿಲ್ಲದೆ ಏನೋ ಒಂದು ಭಾವನೆ ಬರ್ತಾ ಇದೆ. ನಾನು ಹೇಳೋದನ್ನ ನೀವು ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದ್ರೆ ನಂಗೆ ಮಾತ್ರ ಹೀಗೆ ಅನ್ನಿಸ್ತಾ ಇದೆಯಾ?
ಅದೇ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ.